ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಮಾಡ್ಬೇಕೋ ಏನೋ ಅರ್ಥ ಆಗ್ತಿಲ್ಲ. ನೊಂದ್ಕೋಬೇಡ ವಸಂತ, ನೀನೇನು ನೊಂದ್ಕೋಬೇಡ. 1-2 ದಿನ ಮ್ಯೂಸಿಕ್ ಥೆರಪಿಲಿ ಗ್ಯಾಪ್ ಬಂದ್ರೂ ಏನೂ ಆಗಲ್ಲ. ನಾಳೆ ರೂಪರಾಣಿ ಹುಷಾರಾಗ್ತಾಳೇನೋ ನೋಡೋಣ. ಹುಷಾರಾಗದೇ ಇದ್ರೆ ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಕಡಿಮೆ ಆಗತ್ತೆ ಅತ್ತೆ. ಕೃಷ್ಣನ್ ದಯೆಯಿಂದ ನಾಳೆ ರೂಪರಾಣಿಗೆ ಖಂಡಿತ ಜ್ವರ ಕಡಿಮೆ ಆಗತ್ತೆ. ನೀವು ಧೈರ್ಯವಾಗಿರಿ ಅತ್ತೆ, ನೀವು ಧೈರ್ಯವಾಗಿರಿ. ಏನ್ ಧೈರ್ಯನೋ ಏನೋ. ಯಾವ ಕೆಲ್ಸಕ್ಕಾದ್ರೂ ದ್ವಿತೀಯ ವಿಘ್ನ ಆದ್ರೆ ಆ ಕೆಲ್ಸದಿಂದ ಫಲ ಸಿಗಲ್ಲ ಅಂತಾರೆ. ನಾಳೆ ಮ್ಯೂಸಿಕ್ ಥೆರಪಿಗೆ ದ್ವಿತೀಯ ವಿಘ್ನ ಆಗತ್ತೆ. ಅಪ್ಪನ ವಿಷಯದಲ್ಲಿ ಫಲ ಸಿಗುತ್ತೋ ಇಲ್ವೋ ಅನ್ನಿಸ್ತಿದೆ. ಮ್ಯೂಸಿಕ್ ಥೆರಪಿಯಿಂದ ತಾತಂಗೆ ಖಂಡಿತ ಪ್ರಜ್ಞೆ ಬರುತ್ತೆ. ನೀವು ಹೀಗೆ ನೆಗೆಟಿವ್ ಆಗಿ ಯೋಚಿಸ್ತಾ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಮಮ್ಮಿ, ಪ್ಲೀಸ್. ಹೌದು ಅತ್ತೆ, ನಿಮ್ಗೆ ಸ್ಟ್ರೆಸ್ ಹೆಚ್ಚಾಯ್ತು ಅಂದರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ತಾತನ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ನೀವು ಆರೋಗ್ಯವಾಗಿರೋದು ಕೂಡ ಅಷ್ಟೇ ಮುಖ್ಯ ಅತ್ತೆ. ವಸಂತ, ನೀನು ಈ ವಿಷಯದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಬೇಡ, ನೆಮ್ಮದಿಯಾಗಿರು. ನನ್ನ ಮಾತು ಕೇಳು. ಮ್ಯೂಸಿಕ್ ಥೆರಪಿ ಸಕ್ಸಸ್ ಆಗುತ್ತೆ ಅಂತ, ಮಾವನವರು ಕೋಮಾಯಿಂದ ಹೊರಗೆ ಬರ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀನು ಆ ನಂಬಿಕೆಯಲ್ಲೇ ಇರು ಪ್ಲೀಸ್. ಇನ್ನು ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡದೆ ನೆಮ್ಮದಿಯಾಗಿ ಮಲ್ಕೋ. ಅಖಿಲ್, ಹೊತ್ತಾಗಿದೆ, ನೀವೂ ಹೋಗಿ ಮಲ್ಕೊಳ್ಳಿ. ಓಕೆ ಡ್ಯಾಡಿ. ಅತ್ತೆ ನೋವು ನೋಡಕ್ಕಾಗ್ತಿಲ್ಲ. ರೂಪರಾಣಿಗೆ ಇನ್ನೂ ಜ್ವರ ಕಡಿಮೆ ಆಗಿಲ್ಲ. ಯಾರಿಗೂ ಕಾಣಿಸ್ತಿರೋ ಹಾಗೆ ನಾನು ಹೋಗಿ ತಾತನ ಹತ್ರ ಹಾಡು ಹಾಡಿದ್ರೆ ಕೃಷ್ಣ, 2ನೇ ವಿಘ್ನ ಆದ್ರೆ ಮ್ಯೂಸಿಕ್ ಥೆರಪಿಯಿಂದ ಪ್ರಯೋಜನ ಆಗಲ್ಲ ಅಂತ ಅತ್ತೆ ತುಂಬಾ ನೊಂದ್ಕೊಂಡಿದ್ದಾರೆ. ಹಾಗಾಗಕ್ ಬಿಡಲ್ಲ, ಮತ್ತೆ ಹಾಗಾಗಕ್ ಬಿಡಲ್ಲ. ನಾನು ಹಾಡ್ತೀನಿ, ಏನು ವಿಘ್ನ ಆಗದಿದ್ದ ಹಾಗೆ ನಾನು ಹಾಡ್ತೀನಿ. ನಾಳೆ ಬೆಳಗ್ಗೆ ಅತ್ತೆ ಹತ್ರ ರೂಪರಾಣಿಗೆ ಜ್ವರ ಕಡಿಮೆ ಆಗಿ ಬಂದ್ ಹಾಡಿದಾಳೆ, ಆ ವಿಘ್ನ ಆಗಿಲ್ಲ ಅಂತ ಹೇಳ್ತೀನಿ. ಅತ್ತೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಅತ್ತೆ ನೋವು ಕಡಿಮೆ ಮಾಡಕ್ಕೋಸ್ಕರ ನಾನು ಹೀಗೆ ಸುಳ್ಳು ಹೇಳ್ಬೇಕಾಗಿದೆ.
ದಯವಿಟ್ಟು ನನ್ನ ಕ್ಷಮಿಸು ಕೃಷ್ಣ. ಪರಂಧಾಮ ಪರಮಾತ್ಮ ನೀರಕ್ಷೆ ನಮಗಯ್ಯ, ಈ ಪ್ರೇಮ ನಮ್ಮಲ್ಲಿ ನೀ ತೋರೆಯ. ಪರಂಧಾಮ ಪರಮಾತ್ಮ ನೀರಕ್ಷೆ ನಮಗಯ್ಯ, ಈ ಪ್ರೇಮ ನಮ್ಮಲ್ಲಿ ನೀ ತೋರೆಯ. ದೀನರ ಪಾಲಿಗೆ ದಿಕ್ಕಾಗಿರುವೆ, ಭಕ್ತರ ಬಿಡದೆ ನೀ ಪಾಲಿಸುವೆ. ಉರಿದೂರಿಸಿ ಮಹಾವಿಪದ ಶತಗಳನ್ನು ವಿಷಮ ಸಮಯದಲ್ಲಿ ಕುದಿಸಿ ಕಳೆವವನು, ಪರಮ ಕರುಣೆಯಲ್ಲಿ ಪೊರೆಯಲಿ ನುತ ಸಿರಿ ಬದಲಿರಿಸುತ್ತವಾರ. ಉರಿದೂರಿಸಿ ಮಹಾವಿಪದ ಶತಗಳನ್ನು ವಿಷಮ ಸಮಯದಲ್ಲಿ ಕುದಿಸಿ ಕಳೆವವನು, ಪರಮ ಕರುಣೆಯಲ್ಲಿ ಪೊರೆಯಲಿ ನುತ ಸಿರಿ ಬದಲಿರಿಸುತ್ತವಾರ. ಸರಿ ಸರಿ ಸನಿ ನಿ ಪನಿ ಪಪ ಮಪ ಮಮ ಸರಿ ಮರಿ ಮಪ ಮಪ ನಿ ಪನಿ ರಿ ಸ, ಸರಿ ಮರಿ ಮಪ ಮಪ ನಿ ಪನಿ ರಿ ಸ, ಸರಿ ಮರಿ ಮಪ ಮಪ ನಿ ಪನಿ ರಿ ಸ. ಕೃಷ್ಣ 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 ಕೃಷ್ಣ. ಅಯ್ಯೋ, ಇವ್ರಿಗೆ ಎಷ್ಟು ಚೆನ್ನಾಗಿ ಚಲನವಲನ ಆಗ್ತಿದೆ. ಶ್ಯಾಮ ಹಾಡಿದ್ಲು, ಇವ್ರು ಸರಿ ಆಗ್ತಿದ್ದಾರೆ. ಈ ವಿಷಯ ಈಗಲೇ ಮಮ್ಮಿಗೆ ಹೇಳಬೇಕು. ಅಪ್ಪ ಅಪ್ಪ, ಈಗ ಹೇಗಿದ್ದೀರಾ ಅಪ್ಪ? ಅಪ್ಪ ಅಪ್ಪ, ನಿಮ್ಗೆ ಹೇಗಿದೆ ಅಪ್ಪ? ಜಾಗ ಬಿಡಿ ಅಪ್ಪ. ಸರ್, ಈಗ ಹೇಗಿದೆ ಸರ್? ಪರವಾಗಿಲ್ಲ ಡಾಕ್ಟರ್. ಅಪ್ಪ. ಅಮ್ಮ, ಸ್ವಲ್ಪ ಕುಡಿಯೋಕೆ ನೀರು ಕೊಡಮ್ಮ. ಕೊಡ್ತೀನಪ್ಪ. ಅವ್ರೀಗ ಎಲ್ಲರನ್ನೂ ಗುರುತು ಹಿಡಿತಾ ಇದ್ದಾರೆ. ನಾವು ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟ್ರೆ. ನಮ್ಮಪ್ಪ ನನಗೆ ಸಿಗೋ ಹಾಗೆ ಮಾಡಿದ್ರಿ. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಇವ್ರಿಗೆ ಪ್ರಜ್ಞೆ ಬರೋದಕ್ಕೆ ಕಾರಣ ನಾನಲ್ಲಮ್ಮ, ಸಂಗೀತ. ಮ್ಯೂಸಿಕ್ ಥೆರಪಿಯಿಂದನೇ ಅವರು ಕೋಮಾದಿಂದ ಹೊರಗಡೆಗೆ ಬರೋಕ್ಕಾಗಿದ್ದು. ವಸಂತ, ನನಗೆ ಪ್ರಜ್ಞೆ ಬಂದಾಗ ನನಗೆ ಹಾಡು ಕೇಳಿಸ್ತಾ ಇತ್ತು. ಯಾರಮ್ಮ ಹಾಡು ಹಾಡಿದ್ದು? ಅದು ಶ್ಯಾಮ. ಶ್ಯಾಮ ಎಲ್ಲಿ? ಇಲ್ಲಿವರೆಗೂ ಇಲ್ಲೇ ಇಲ್ಲಲ್ಲ. ಅಷ್ಟರಲ್ಲಿ ಎಲ್ಲಿ ಹೋಗಿರ್ತಾಳೆ? ಅಲ್ಲಿ ಹೊರಗಡೆ ನೋಡೋಣ ಬನ್ನಿ.
ಅಪ್ಪನ್ಗೆ ಪ್ರಜ್ಞೆ ಬರೋದಕ್ಕೆ ಕಾರಣ ಆಗಿರೋ ಶ್ಯಾಮ ಅಪ್ಪನ್ಗೆ ಪ್ರಜ್ಞೆ ಬಂದ ಮೇಲೆ ಅವಳಿಲ್ಲ ಅಂದ್ರೇನು? ಹೌದು, ಶ್ಯಾಮ ಹಾಡು ಹಾಡಿದ್ ಹೇಗೆ? ಶ್ಯಾಮಂಗೆ ಹಾಡು ಹೇಳಕ್ ಬರುತ್ತಾ? ಶ್ಯಾಮ ಹಾಡು ಹಾಡ್ತಾಳೆ ಅನ್ನೋ ವಿಷಯನ ನನ್ಗಿಲ್ಲಿ ತನಕ ಯಾಕೆ ಹೇಳಲಿಲ್ಲ? ಆ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ಓ, ಅಖಿಲ್ ಜೀವನಕ್ಕೆ ಕಲಾವಿದ್ರು ಬಂದ್ರೆ ಇವನಿಗೆ ಗಂಡಾಂತರ ಇದೆ ಅಂತೀನಿ ಅಂತ ಶ್ಯಾಮ ಹಾಡೋ ವಿಷಯನ ನನ್ನಿಂದ ಮುಚ್ಚಿಟ್ರಾ? ಹೇಳಿ, ನಿಜ ಹೇಳಿ. ಇಲ್ಲಿ ಏನ್ ನಡೀತಿದೆ ಅಂತ ನಿಜ ಹೇಳಿ ಪ್ಲೀಸ್. ವಸಂತ, ನೀನ್ ಆವೇಶ ಪಡ್ಬೇಡ. ನಾನು ಹೇಳೋದು ನಾನು ನೆಮ್ಮದಿಯಾಗಿ ನೀನು ಕೇಳಿದ್ರೆ ಏನಾಯ್ತು, ಹಾಗೆ ಯಾಕಾಯ್ತು ಅನ್ನೋದು ನಿನಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹೇಳಿ, ಏನ್ ನಡೀತು? ರೂಪಾರಾಣಿಗೆ ಹಾಡು ಹೇಳೋಕ್ ಬರಲ್ಲ. ತೆರೆ ಮರೆಯಲ್ಲಿ ಶ್ಯಾಮ ಹಾಡು ಹೇಳ್ತಿದ್ರೆ ತೆರೆ ಮುಂದೆ ರೂಪಾರಾಣಿ ಸಿಂಗರ್ ಆಗಿ ಹೆಸರು ಮಾಡಿದ್ಲು. ಇದು ನಡೆದಿದ್ದು ವಸಂತ. ಈ ನಿಜಾನ ತಾತನೇ ಹೇಳ್ದೇ ಇದ್ದಿದ್ರೆ ನೀವು ನಂಬೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಮಮ್ಮಿ. ಅದಕ್ಕೆ ನಿಮಗೆ ಹೇಳಲಿಲ್ಲ. ಮಾವನವ್ರು ಬಂದ್ಮೇಲೆ ನಿಜ ಎಲ್ಲ ಅವ್ರ ಬಾಯಿಂದಾನೆ ನಿನ್ಗೆ ಹೇಳ್ಸೋಣ ಅನ್ಕೊಂಡ್ವಿ. ಆ ಗೌರಮ್ಮ ಹೀಗೆಲ್ಲ ಮಾಡಿದ್ಲ? ತನ್ನ ಮಗಳ ಭವಿಷ್ಯಕ್ಕೋಸ್ಕರ ನನ್ನ ಸೊಸೆ ಜೀವನನ ನಾಶ ಮಾಡಕ್ ನೋಡಿದ್ಲ? ಛೇ! ಶ್ಯಾಮ ಎಲ್ಲಿಗೆ ಹೋಗಿರ್ತಾಳೆ? ಅವಳು ಸಿಂಗರ್ ಅನ್ನೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಕ್ಕೆ, ನನ್ನ ಎದುರು ಬರೋದಕ್ಕೆ ಧೈರ್ಯ ಬರ್ದೆ ಎಲ್ಲಾದ್ರೂ ಹೊರಟು ಹೋದ್ಲಾ? ಅಥವಾ ನಡೆದಿದ್ದಕ್ಕೆಲ್ಲ ನಾನೇನಾದ್ರೂ ಹೇಳ್ತೀನೇನೋ ಅಂತ ಭಯಕ್ಕೆ ಎಲ್ಲಾದ್ರೂ ಹೊರಟೋದ್ಲಾ? ಬನ್ನಿ ಬನ್ನಿ ಹೋಗಿ ನೋಡೋಣ, ಬನ್ನಿ. ಶ್ಯಾಮ, ಏನಿದು? ರಾತ್ರಿ ಎಲ್ಲ ನಿದ್ರೆ ಬರಲಿಲ್ಲ. ಮನ್ಸೊಳಗೆಲ್ಲ ಏನೋ ಕಷ್ಟ. ಒಂದು ವೇಳೆ ಅಲ್ಲಿ ಮ್ಯೂಸಿಕ್ ಥೆರಪಿ ಆಗಿರುತ್ತಾ? ತಾತಂಗೆ ಪ್ರಜ್ಞೆ ಬಂದಿರುತ್ತಾ? ಗೌರಮ್ಮಂಗೆ ಫೋನ್ ಮಾಡಿ ನೋಡ್ತೀನಿ.
ಏನು ಫೋನ್ ಸ್ವಿಚ್ ಆಫ್ ಬರ್ತಿದೆಯಲ್ಲ ಅಂದರೆ ಸಮಥಿಂಗ್ ಇಸ್ ರಾಂಗ್. ಈಗಲೇ ಬೆಂಗಳೂರಿಗೆ ಹೋಗಬೇಕು. ಅರುಣ್ ಹೇಗೆ ಹೇಳಲಿ? ತಾತನ್ನ ನೋಡದೆ ಇರೋಕ್ಕೆ ಆಗ್ತಾಯಿಲ್ಲ. ಅವರೇ ನೆನಪಾಗ್ತಿದ್ದಾರೆ ಅಂತ ಇಮೋಷ್ನಲ್ ಆಗಿ ಮಾತಾಡ್ತೀನಿ. ಕಂದ ಅಖಿಲ್, ಶ್ಯಾಮ ಕಾಣಿಸಿದ್ಲಾ? ಇಲ್ಲ ಮಮ್ಮಿ. ಡ್ಯಾಡಿ, ನಿಮಗೆ ಕಾಣಿಸಿಲ್ಲ ಶ್ಯಾಮ? ಇಲ್ಲಪ್ಪ, ನನಗೂ ಎಲ್ಲೂ ಕಾಣಿಸ್ಲಿಲ್ಲ. ಅಮ್ಮ ವೈದೇಹಿ, ಶ್ಯಾಮ ಏನಾದರೂ ಕಾಣಿಸ್ಲಮ್ಮ? ಇಲ್ಲ ಮಾವ, ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣ್ತಿಲ್ಲ. ಏನ್ ಮಮ್ಮಿ, ನೀವು ಶ್ಯಾಮ ಚಿಕ್ಕಮ್ಮನ್ನ ಹುಡುಕ್ತಾ ಇದ್ದೀರಾ? ಹೌದು, ಚಿಕ್ಕಮ್ಮನ ನೀನು ನೋಡಿದ್ಯಾ? ನೋಡ್ದೆ ಮಮ್ಮಿ. ನೋಡಿದ್ಯಾ? ಎಲ್ಲಿದ್ದಾಳವಳು? ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ಆಗ್ಲೇ ಹೊರಗಡೆ ಹೋಗೋದನ್ನ ನಾನು ನೋಡ್ದೆ. ಬನ್ನಿ, ಎಲ್ಲಿದ್ದಾಳೋ ಹುಡ್ಕೋಣ. ಸಾಕು ಕೃಷ್ಣ, ಸಾಕು. ತಾತ ಅವ್ರಿಗೆ ಪುನರ್ಜನ್ಮನ ವರವಾಗಿ ಕೊಟ್ಟಿದ್ಯಾ, ಅಷ್ಟು ಸಾಕು. ತಾತ ಅವ್ರಿಗೆ ಪ್ರಜ್ಞೆ ಬರ್ದೇ ಇದ್ರೆ ಅತ್ತೆ ಅವ್ರಿಗೆ ಏನಾಗುತ್ತೋ ಅಂತ ತುಂಬಾ ಭಯ ಆಗಿತ್ತು. ಅದಕ್ಕೆ ರೂಪರಾಣಿಗೆ ಜ್ವರ ಬಂದು ಬರಲ್ಲ ಅಂತ ಅಂದಾಗ ಮ್ಯೂಸಿಕ್ ಥೆರಪಿ ನಾನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನಾನು ಹಾಡು ಹಾಡೋದನ್ನ ನೋಡಿದ್ರೆ ಅತ್ತೆಗೆ ಕೋಪ ಬರುತ್ತೆ ಅಂತ ಅದು ನನಗೂ ಗೊತ್ತು. ಅತ್ತೆಗೆ ಕೋಪ ಬರೋದ್ರಿಂದ ಏನಾಗುತ್ತೆ ಅಂತನೂ ನನಗೆ ಗೊತ್ತು. ಏನಾದರೂ ಪರವಾಗಿಲ್ಲ ಅನ್ಕೊಂಡೆ. ನನ್ನ ಜೀವನ ಏನೇ ಆದರೂ ಸುಮ್ಮನೆ ಇರ್ತಿದ್ದೆ. ಹಾಡು ಹಾಡಿ ತಾತ ಅವ್ರನ್ನ ಗುಣಪಡಿಸೋದು ನನ್ನ ಕರ್ತವ್ಯ ಅನ್ಕೊಂಡೆ. ನನಗೆ ನಿನ್ನ ಆಶೀರ್ವಾದ ಇದ್ದಿದ್ರಿಂದಾನೆ ನನ್ನ ಕರ್ತವ್ಯನ ನಾನು ಪೂರ್ತಿ ಮಾಡೋಕ್ಕಾಗಿದ್ದು. ಸುಳ್ಳು ಹೇಳೋರು ಅಂದ್ರೆ, ಮೋಸ ಮಾಡೋರು ಅಂದ್ರೆ ಅತ್ತೆ ಅವ್ರಿಗೆ ಇಷ್ಟ ಆಗಲ್ಲ. ಇಷ್ಟು ದಿನ ಹಾಡು ಹಾಡಕ್ಕೆ ನಂಗೆ ಬರಲ್ಲ ಅಂತ ಅತ್ತೆ ಅವ್ರಿಗೆ ಸುಳ್ಳು ಹೇಳ್ತಾ ಬಂದೆ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಹಾಡು ಹಾಡ್ತಾ ಅತ್ತೆ ಅವ್ರಿಗೆ ಮೋಸ ಮಾಡಿದ್ದೀನಿ.